ಹರೇ ಕೃಷ್ಣ, ರಾಧೆ ರಾಧೆ. ವೀಕ್ಷಕರೇ, ಇವತ್ತು ನಾನು ನಿಮಗೆ ಚತುರ್ಮಾಸ ಅಂದರೆ ಏನು, ಈ ಒಂದು ಚತುರ್ಮಾಸದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ಇದರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ಈ ಚತುರ್ಮಾಸ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ವೀಕ್ಷಕರೇ, ಇವಾಗ ತಾನೇ ಶಯನ ಏಕಾದಶಿ ಅಂತ ಬಂದಿತ್ತು. ಈ ಒಂದು ಶಯನ ಏಕಾದಶಿಯಿಂದ ಮುಂದೆ 4 ತಿಂಗಳು ಆದ ಮೇಲೆ ಅಂದರೆ ಕಾರ್ತಿಕ ಮಾಸದಲ್ಲಿ ಉತ್ಥಾನ ಏಕಾದಶಿ ಅಂತ ಬರುತ್ತೆ. ಈ ಶ್ರಾವಣ ಮಾಸದಿಂದ ಕಾರ್ತಿಕ್ ಮಾಸದವರೆಗೆ ಈ 4 ತಿಂಗಳು ಭಗವಂತ ನಾರಾಯಣ ವಿಷ್ಣು ಶಯನ ಮಾಡ್ತಾನೆ, ಅಂದರೆ ವಿಶ್ರಾಮವನ್ನು ಪಡಿತಾನೆ. ಹಾಗಾಗಿ ಈ ವಿಶ್ರಾಮದ ಸಮಯವನ್ನು ಒಟ್ಟಾರೆಯಾಗಿ ಚತುರ್ಮಾಸ ಅಂತ ಕರಿತೀವಿ. ಈ ಒಂದು ಕಾರಣಕ್ಕೆ ಈ 4 ಮಾಸದಲ್ಲಿ ಯಾವ ಶುಭ ಕಾರ್ಯ ಕೂಡ ನಡೆಯೋಲ್ಲ, ಅಂದರೆ ಗೃಹ ಪ್ರವೇಶ, ಮದುವೆ ಇತ್ಯಾದಿ. ಈ ಒಂದು ಚತುರ್ಮಾಸದಲ್ಲಿ ಹೆಚ್ಚಾಗಿ ಭಗವಂತನ ಹೆಚ್ಚು ಆರಾಧನೆ, ಪೂಜಾ, ತಪಸ್ಸು, ಧ್ಯಾನ ಹೆಚ್ಚಾಗಿ ಮಾಡ್ತಾರೆ. ಅದು ಅಲ್ಲದೆ ಈ 4 ಮಾಸದಲ್ಲಿ ಪ್ರತಿಯೊಂದು ಮಾಸದಲ್ಲೂ ಒಂದೊಂದು ತಿನ್ನೋ ಪದಾರ್ಥವನ್ನು ಮತ್ತು ನಮಗೆ ಇಷ್ಟವಾದ ಪದಾರ್ಥವನ್ನು, ವ್ಯಂಜನವನ್ನು ತ್ಯಜಿಸಬೇಕು, ಭಗವಂತನ ಆರಾಧನೆ ಮಾಡಬೇಕು ಅಂತ ನಮ್ಮ ಕೆಲವು ಶಾಸ್ತ್ರಗಳಲ್ಲಿ ಉಲ್ಲೇಖವಿದೆ. ಈ 4 ಮಾಸದಲ್ಲಿ ಶ್ರಾವಣ ಮಾಸ ಕೂಡ ಬರುತ್ತೆ. ಇದು ನಮ್ಮ ಪರಶಿವನಿಗೆ ತುಂಬ ಇಷ್ಟವಾದ ಮಾಸ. ಈ ಶ್ರಾವಣದಲ್ಲಿ ತುಂಬ ಶಿವನ ಭಕ್ತರು ಆತನನ್ನು ಆರಾಧನೆ ಮಾಡ್ತಾರೆ ಮತ್ತು ಕೆಲವು ನಿಯಮಗಳನ್ನು, ಉಪವಾಸ ಇತ್ಯಾದಿ ಸಹ ಮಾಡ್ತಾರೆ. ಇದು ಸಹ ಹಾಗೇನೆ. ಈ ಚತುರ್ಮಾಸದಲ್ಲಿ ನಾರಾಯಣ ವಿಷ್ಣುವನ್ನು ಆರಾಧಿಸಲು ಕೆಲವು ನಿಯಮ, ಉಪವಾಸ ಮಾಡಬೇಕು. ಅದು ಏನು ಅಂತ ತಿಳಿಸ್ಕೊಡ್ತೀನಿ. ಪ್ರಾರಂಭದ ಶ್ರಾವಣದಿಂದ ಭಾದ್ರಪದವರೆಗೂ ಈ ಒಂದು ತಿಂಗಳಿನಲ್ಲಿ ನಾವು ಹಸಿರು ಸೊಪ್ಪನ್ನು ಅಡುಗೆಯಲ್ಲಿ ಮತ್ತು ತಿನ್ನೋದಕ್ಕೆ ಬಳಸಬಾರ್ದು. ಇದರಲ್ಲಿ ಕೊತ್ತಂಬರಿ, ಹೂಕೋಸು, ಕರಿಬೇವು, ಪುದೀನ ಇದನ್ನು ಬಳಸ್ಬೋದು. ಇದನ್ನು ಬಿಟ್ಟು ಬೇರೆ ಯಾವ ಹಸಿರು ಸೊಪ್ಪುಗಳನ್ನು ಬಳಸಬಾರ್ದು. ಭಾದ್ರಪದದಿಂದ ಆಶ್ವೀಜವರೆಗೂ ಈ ತಿಂಗಳಿನಲ್ಲಿ ಮೊಸರು ಮತ್ತು ಮೊಸರಿಂದ ಮಾಡಿದ ಇನ್ನಿತರ ಪದಾರ್ಥಗಳನ್ನು ಬಳಸಬಾರ್ದು. ಆಶ್ವೀಜದಿಂದ ಕಾರ್ತಿಕದವರೆಗೂ ಈ ತಿಂಗಳಿನಲ್ಲಿ ಹಾಲು ಹಾಗೂ ಹಾಲಿಂದ ಮಾಡಿದ ಇನ್ನಿತರ ಖಾದ್ಯಗಳನ್ನು ಬಳಸಬಾರ್ದು ಹಾಗೂ ತಿನ್ನಬಾರ್ದು, ಕುಡಿಯಬಾರ್ದು. ಇನ್ನು ಕೊನೆಯ ಕಾರ್ತಿಕದಿಂದ ಪುಷ್ಯದವರೆಗೆ ಈ ತಿಂಗಳಿನಲ್ಲಿ ಉದ್ದಿನಬೇಳೆ ಬಳಸಬಾರ್ದು ಹಾಗೂ ಈ ಉದ್ದಿನ ಬೇಳೆಯಿಂದ ಮಾಡಿದ ಇಡ್ಲಿ, ವಡ, ಸಮೋಸ ಇನ್ನಿತರ ಖಾದ್ಯ ಪದಾರ್ಥಗಳನ್ನು ಬಳಸಬಾರ್ದು. ವೀಕ್ಷಕರೇ, ಈ ಒಂದು ಅನುಷ್ಠಾನವನ್ನು ಹೆಚ್ಚಾಗಿ ವೈಷ್ಣವ ಪರಂಪರೆ ಅಂದರೆ ಭಗವಾನ್ ನಾರಾಯಣ ವಿಷ್ಣು ಕೃಷ್ಣನನ್ನು ಆರಾಧನೆ ಮಾಡುವವರು ಮಾಡ್ತಾರೆ. ಆಮೇಲೆ ಕೃಷ್ಣ ಮಂದಿರ ಅಂದರೆ ಇಸ್ಕಾನ್ ಸಂಸ್ಥೆಯಲ್ಲಿ ಇರುವವರು ಸಹ ಎಲ್ಲರೂ ಆಚರಣೆಯನ್ನು ಮಾಡ್ತಾರೆ. ವೀಕ್ಷಕರೇ, ನಿಮಗೆ ಅನಿಸಬಹುದು ಇವುಗಳನ್ನು ಯಾಕೆ ತಿನ್ನಬಾರದು ಅಂತ. ವೀಕ್ಷಕರೇ, ಒಂದು ವ್ರತ ಆಚರಣೆ ಅಂತ ಬಂದಾಗ ಅದರದೇ ಆದ ಒಂದು ನಿಯಮ ಇರುತ್ತೆ. ಉದಾಹರಣೆ, ಶ್ರಾವಣ ಮಾಸದಲ್ಲಿ ತುಂಬ ಜನ ನಾನ್ ವೆಜ್ ತಿನ್ನೋದಿಲ್ಲ, ಬಿಟ್ಟುಬಿಡ್ತಾರೆ. ನಿಜ ಹೇಳೋದಾದರೆ ಮನುಷ್ಯರಾದ ನಾವು ನಾನ್ ವೆಜ್ ತಿನ್ನಲೇಬಾರದು, ಅದು ತಪ್ಪು. ಸೊ ಶ್ರಾವಣ ಮಾಸದಲ್ಲಿ ಇವನ್ನೆಲ್ಲ ಇವನ್ನೆಲ್ಲ ಬಿಡ್ತಾರೆ. ಕಾರಣ ಇದು ಶಿವನಿಗೆ ಇಷ್ಟವಲ್ಲ. ಹಾಗಾಗಿ ಇದು ಕೂಡ ಹಾಗೆಯೇ ನಾನು ಹೇಳಿದ ಈ ಮೇಲಿನ ಒಂದೊಂದು ಪದಾರ್ಥ ನಮ್ಮ ಆಚರಣೆಗೆ, ವ್ರತಕ್ಕೆ, ಸಾಧನೆಗೆ ನಮ್ಮಲ್ಲಿರುವ ಮನಸ್ಸು ಮತ್ತು ಬುದ್ಧಿ, ಇಂದ್ರಿಯಗಳ ಮೇಲೆ ಕೆಟ್ಟದಾದ ಪರಿಣಾಮ ಉಂಟಾಗುತ್ತೆ. ಹಾಗಾಗಿ ಇವುಗಳನ್ನು ಬಳಸಬಾರದು ಅಂತ ಹೇಳಿದ್ದು. ಈ ಅನುಷ್ಠಾನವನ್ನು ನಮ್ಮಲ್ಲಿರುವ ಹರಿಭಕ್ತಿ ವಿಲಾಸ, ಸ್ಕಂದ ಪುರಾಣ ಮತ್ತು ವೈಷ್ಣವ ಗ್ರಂಥಶಾಸ್ತ್ರದಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ಹಾಗಾದರೆ ನೀವು ಕೂಡ ಭಗವಂತ ನಾರಾಯಣ ವಿಷ್ಣುವಿನ ಕೃಷ್ಣನ ಕೃಪೆಗೆ ಪಾತ್ರರಾಗಲು ಬೇಕೆಂದರೆ ಈ ಅನುಷ್ಠಾನ ವ್ರತವನ್ನು ಮಾಡಿ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರದ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ.